ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದಲ್ಲಿ ಇಂದು ಸಂಪೂರ್ಣವಾದಂತಹ ಬಂದ್ ಆಚರಿಸಲಾಗಿತ್ತು. ನಿನ್ನೆ ಕೂಡ ಇದರ ಬಂದಿನ ವಿಷಯಕ್ಕೆ ಸಂಬಂಧಪಟ್ಟಂತೆ 3,500 ರೂಪಾಯಿ ಬೆಂಬಲ ಬೆಲೆ ಘೋಷಿಸಿದ ರಾಜ್ಯ ಸರ್ಕಾರದ ವಿರುದ್ಧ ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ ಬೈಲಹೊಂಗಲದಲ್ಲಿ ಇನ್ನೂ ಕೂಡ ಪ್ರತಿಭಟನೆಯ ಕಾರ್ಮೋಡ ಚಾಚಿಕೊಂಡಿದೆ. ರೈತರ ಪರ ಸಂಘಟನೆಗಳು ಅಂದ್ರೆ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳು ಬಂದ್ಗೆ ಬೆಂಬಲ ಸೂಚಿಸಿದ್ದರಿಂದ ಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟುಗಳು, ಶಾಲಾ ಕಾಲೇಜುಗಳು, ವಾಣಿಜ್ಯ ಮಳಿಗೆಗಳು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದ್ವು. ನಿನ್ನೆ ನಡೆದಂತಹ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಂತಹ ರೈತ ಮುಖಂಡರೊಬ್ಬರು ಮಾತನಾಡಿ, ಸರ್ಕಾರವು 3,300 ರೂಪಾಯಿ ದರ ನಿಗದಿಪಡಿಸಿರುವಂತಹ ಮೂಲಕ ರೈತರನ್ನ ವಂಚಿಸ್ತಾ ಇದೆ. ಇದು ರೈತರಿಗೆ ಮಾಡಿದಂತಹ ದ್ರೋಹವಾಗಿದೆ. ಕೂಡಲೇ ಸರ್ಕಾರ ತನ್ನ ನಿರ್ಧಾರವನ್ನ ಬದಲಾಯಿಸಬೇಕು. 1,500 ರೂಪಾಯಿ ದರವನ್ನ ಘೋಷಿಸಬೇಕು. 1,300 ಅಲ್ಲ, 1,500 ಅಂದ್ರೆ 3,300 ರೂಪಾಯಿ ಘೋಷಣೆ ಮಾಡಿದೆ ಸರ್ಕಾರ. 3,300 ಬೇಡ, 3,500 ರೂಪಾಯಿ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಲಾಗಿದೆ. 3,500 ರೂಪಾಯಿ ದರವನ್ನ ಘೋಷಿಸಬೇಕು ಅಂತ ಆಗ್ರಹಿಸಲಾಗಿದೆ. ರಾಜ್ಯ ಸರ್ಕಾರವು ಕಬ್ಬು ಬೆಳೆಗಾರರಿಗೆ 3,300 ರೂಪಾಯಿ ದರ ನಿಗದಿಪಡಿಸಿದಾಗ ಕೆಲವು ರೈತ ಸಂಘಟನೆಗಳು ಸರ್ಕಾರದ ಈ ನಿರ್ಧಾರವನ್ನ ಸ್ವಾಗತಿಸಿ ಸಂಭ್ರಮಾಚರಣೆಯನ್ನ ನಡೆಸಿದ್ವು. ಆದರೆ ಅದೇ ರೈತ ಸಂಘಟನೆಗಳು ಸೇರಿದಂತೆ ಇತರ ಸಂಘಟನೆಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಾ ಇದ್ದಾವೆ. ಇದು ವಿಶೇಷಮಯವಾದಂತಹ ಸಂಗತಿ ಅಂತ ಹೇಳಿದ್ರೆ ಅಥವಾ ಆ ರೀತಿಯಾದಂತಹ ಒಂದು ವಾತಾವರಣ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಈ ಕುರಿತು ಮಾತನಾಡಿರುವಂತಹ ಮತ್ತೋರ್ವ ರೈತ ಮುಖಂಡ, ನಿನ್ನೆ ನಾವು ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿದ್ವು, ಆದರೆ 3,300 ರೂಪಾಯಿ ದರವು ರೈತರಿಗೆ ಸಾಕಾಗೋದಿಲ್ಲ ಎಂದು ತಿಳಿದ ನಂತರ ನಾವು ಪ್ರತಿಭಟನೆಗೆ ಬೆಂಬಲವನ್ನು ನೀಡಿದ್ದೇವೆ ಅಂತ ಕೂಡ ಬೈಲಹೊಂಗಲ ತಾಲೂಕು ಕೇಂದ್ರದ ರೈತ ಮುಖಂಡರವರು ನಡೆದಂತಹ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರನ್ನ ಕರ್ಕೊಂಡು ಬಂದು ಕನ್ನಡ ಪರ ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಭಾಗವಹಿಸುವಂತೆ ನೋಡಿಕೊಳ್ಳಲಾಗಿದೆ. ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುವುದರ ಜೊತೆಗೆ ಕೂಡಲೇ ಸಮಸ್ಯೆಯನ್ನ ಬಗೆಹರಿಸುವಂತೆ ಒತ್ತಾಯಿಸಲಾಗಿದೆ. ಪಟ್ಟಣದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಪೊಲೀಸ್ ಭದ್ರತೆಯನ್ನು ಏರ್ಪಡಿಸಿದ್ದಾರೆ. ಬೆಲೆಗಾಗಿ ಬೆಲೆ ಘೋಷಣೆ ಮಾಡ್ಬೇಕಂತೇಳಿ ಬೈಲಹೊಂಗಲದಂತ ನಾವು ಬೈಲಹೊಂಗಲ ಬಂದ್ ಮಾಡಿ ಹೋರಾಟ ಹಮ್ಮಿಕೊಂಡಿದ್ದೆವು. ಇವರು ರಾಜಕಾರಣಿಗಳು, ಕಾರ್ಖಾನೆ ಮಾಲೀಕರು, ಕೆಲ ನಮ್ಮ ರೈತರು ಎಲ್ಲರೂ ಕೂಡಿ ನಮ್ಮ ರೈತರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಹೋರಾಟವನ್ನ ರಾಜ್ಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ಹಮ್ಮಿಕೊಳ್ಳುವಂತ ವಿಚಾರದಾಗ ಸರ್ಕಾರ ಕೆಲ ನಮ್ಮ ರೈತ ಮುಖಂಡರನ್ನ ಕರ್ಕೊಂಡು ದಿಕ್ ತಪ್ಪಿಸೋದು, ಹೋರಾಟ ಹತ್ತಿಕ್ಕುವಂತ ಕೆಲಸ ಮಾಡಿದ್ರು. ನಿನ್ನೆ ಹೋರಾಟ ಜಾರಿ ನಡೆದಿತ್ತಪ್ಪ ಅಂದ್ರ ಇಡೀ ಕರ್ನಾಟಕ ಬಂದ್ ಆಗುವಂತ ವಿಚಾರ ಎಲ್ಲ ಮಾಡಿದ್ವು. ಕೆಲ ನಮ್ಮ ರೈತ ಮುಖಂಡರು ಆ ಹೋರಾಟನ ಹತ್ತಿಕ್ಕೆ ನಮ್ಮ ಕಬ್ಬು ಬೆಳೆಗಾರರಿಗೆ ಒಂದು ಬೆಲೆ ಬರದಂತ ಇದನ್ನ ಮಾಡಿದ್ರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಒಂದು ಟೈಮ್ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗ್ತಾವು, ನಮ್ಮ ಸರ್ಕಾರ ಬೀಳ್ತತೆ ಅನ್ನುವಂತ ಉದ್ದೇಶ ಇಟ್ಕೊಂಡ ಸನ್ಮಾನ್ಯ ಸಿದ್ದರಾಮಯ್ಯನವರು, ಶಿವಾನಂದ ಪಾಟೀಲ್ರು ನಾಟಕ ಮಾಡಿ ನಮ್ಮ ಹೋರಾಟನ ಹತ್ತಿಕ್ಕಿದಾರು, ನಮ್ಮನ್ನ ದಿಕ್ ತಪ್ಪಿಸಿ ಕೆಲಸ ಮಾಡಿದ್ರು ಅಂತೇಳಿ, ಈ ಹೋರಾಟ ಹತ್ತಿಕ್ಕುವಂತ ಕೆಲಸ ಮಾಡಿದ್ರು ಅಂತೇಳಿ ಈ ದಿಶೆಯಲ್ಲಿ ತಮ್ಮ ಎಲ್ಲ ವಾಹಿನಿಗಳ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೈಲಹೊಂಗಲದ ಪಟ್ಟಣವನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ನಾವು ಇವತ್ತ ಸಿದ್ದರಾಮಯ್ಯನವರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಕೈಗೊಂಬೆಯಾಗಿ ಏನಿವತ್ತು ವರ್ತಿಸಿದಾರ ಅದರ ವಿರುದ್ಧವಾಗಿ ನಾವು ಇವತ್ತ ಇಲ್ಲಿ ಒಂದು ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ಇದು ಅವ್ರು ಹೇಳಿದ್ದು ಸಂಪೂರ್ಣವಾಗಿ ನಾವು ಒಪ್ಪುವಂತ ಕೆಲಸನ ಅಲ್ಲ. ಯಾಕಪ್ಪ ಅಂತಂದ್ರೆ 10.25 ರಿಕವರಿ ಇದ್ರೆ ಕೇವಲ 3,200 ರೂಪಾಯಿ ಸಿಗುವಂತ ಕೆಲಸ ಆಗ್ತದೆ. 100 ರಿಂದ 200 ರೂಪಾಯಿ ಸಿಗುವಂತ ಕೆಲಸ ಆಗ್ತದೆ. 11.25 ರಿಕವರಿ ಬಂದ್ರೆ ಮಾತ್ರ 3,300 ರೂಪಾಯಿ ಕೊಡ್ತಾನೆ ಅಂತ ಹೇಳಿದ್ದಾರೆ. ಇದು ಎಲ್ಲಾ ರೈತರಿಗೂ ಮೊದಲನೇದಾಗಿ ತಿಳಿಬೇಕು. ನಮ್ಮ ಭಾಗದೊಳಗೆ ಏನಾಯ್ತಪ್ಪ ಅಂತಂದ್ರೆ ಯಾವ ಕಾರ್ಖಾನೆ ಮಾಲೀಕರು ಕೂಡ 11 ಮೇಲೆ 11 ಒಳಗನ ರಿಕವರಿ ತೋರಿಸ್ತಾರೆ, 11 ಮೇಲೆ ರಿಕವರಿ ತೋರಿಸೋದಿಲ್ಲ.
ಯಾಕಪ್ಪ ಅಂದ್ರ FRP ಕೂಡ ಇವತ್ತ ರಿಕವರಿ ಮೇಲನ ಒಂದು ಇದಾಗ್ತೈತಿ, ಬೆಲೆ ಘೋಷಣೆ ಮಾಡ್ತಾರ ಅವ್ರು. ಅದಕ್ಕಾಗಿ ಈ ಕಾರ್ಖಾನೆ ಮಾಲೀಕರು ಏನ್ ಮಾಡತ್ತಾರಪ್ಪ ಅಂದ್ರ ರೈತರನ್ನ ಒಂದು ತಪ್ಪದಾರಿ ತುಳಿಯುವಂತ ಕೆಲಸವನ್ನ ಇವತ್ತ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ರು ಇವತ್ತ. ಮತ್ತೆ ನಮ್ಮ ರೈತ ಸಂಘಟನೆಗಳು ಯಾವಾಗ ಜಾಗೃತ ಅದು ಸಂಪೂರ್ಣವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಸಂಘಟನೆ ಇರ್ಬೋದು, ಎಲ್ಲಾ ಸಂಘಟನೆ ಒಗ್ಗಟ್ಟಾಗಿ ಏನು ಹೋರಾಟ ಮಾಡಕತ್ತಿಲ್ಲ, ಈ ರೈತ ಸಂಘಟನೆಗಳನ್ನ ಒಗ್ಗಟ್ಟಾಗಿ ಇಟ್ರ ನಾಳೆ ನಮಗೆ ಉಳಿಗಾಲಿಲ್ಲ ಅನ್ನುವಂತ ಈ ಭ್ರಷ್ಟ ರಾಜಕಾರಣಿಗಳು ಏನ್ ಮಾಡಿದ್ರು ಅಂದ್ರೆ ನಮ್ಮನ್ನು ಹೊಡೆಯುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಗುರ್ಲಾಪುರದೊಳಗ ಎಷ್ಟೋ ಜನ ನಿನ್ನೆ ಪಟಾಕ್ಷಿ ಹೊಡೆದು ಗುಲಾಲ್ ಎರಚಿ ಅಲ್ಲಿ ಸಂಭ್ರಮ ಆಚರಣೆ ಮಾಡುವಂತ ಕೆಲಸನ ಮಾಡಿದ್ರ. ಆದ್ರೆ ಈ ನಮ್ಮ ಭಾಗದ ಬೈಲಹೊಂಗಲ, ಕಿತ್ತೂರು, ಖಾನಾಪುರ ಈ ಭಾಗದ ರೈತರಿಗೆ ಬಹಳ ದೊಡ್ಡ ಅನ್ಯಾಯ ಆಗೈತಿ. ಇವತ್ತ ನಾವು ಅದನ್ನು ಯಾವುದೇ ರೀತಿಯಿಂದ ಒಪ್ಪುವಂತದಲ್ಲ. ಮತ್ತೆ ನಿನ್ನೆ ಮುಖ್ಯಮಂತ್ರಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವ್ರು 11.25 ರಿಕವರಿ ಬಂದ್ರೆ ಮಾತ್ರ ಇವತ್ತು ನಾವು 2300 ರೂಪಾಯಿ ಕೊಡ್ತೇವೆ ಅಂತೇಳಿ. ಮತ್ತ ಅದು ಹೆಂಗೈತಂದ್ರ 3300 ರೂಪಾಯಿ ಕೊಡ್ತೇವೆ ಅಂತಾರ. ಅದು ಹೆಂಗೈತಪ್ಪ ಅಂತಂದ್ರ 6 ತಿಂಗಳ ಬಿಟ್ಟು ಕೊಡೋರಂತ. ನಾವು ದುಡ್ದು ಹಗಲಿ ರಾತ್ರಿ ದುಡ್ದ ಫ್ಯಾಕ್ಟ್ರಿಗೆ ಕಬ್ಬು ಹಚ್ಚಿ ಫ್ಯಾಕ್ಟ್ರಿ ಮಾಲಕರ ಕಾಯಿ ಮುಗಿದ ಕಾಲ್ ಬಿದ್ದ 6 ತಿಂಗಳ ಬಿಟ್ಟು ದುಡ್ಡು ಇಸುವಂತ ಕೆಲಸ ಇವ್ರು ಮಾಡ್ಬೇಕಂತ ಹೇಳ್ತಾರೆ. ಇವತ್ತು ಬೈಲಹೊಂಗಲದಲ್ಲಿ 6ನೇ ದಿವಸ ನಾವೆಲ್ಲ ಹೋರಾಟ ಇವತ್ತು ಮಾಡ್ತಾ ಇದ್ದದ್ದು. ನಿನ್ನೆ ದಿವಸ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು, ಏನಪ್ಪಾ ಅಂತಂದ್ರೆ ಈ ಒಂದು ರಿಕವರಿ ಮೇಲೆ ಈಗ ಬಿಲ್ ಕೊಡ್ತೇವೆ, 3,250 ರೂಪಾಯಿ ಫ್ಯಾಕ್ಟರಿ ಕೊಡ್ತಾರೆ, 50 ರೂಪಾಯಿ ಸರ್ಕಾರದಿಂದ ಕೊಡ್ತೀವಿ ಅನ್ನುವಂಥ ಮಾತನ್ನ ಅವ್ರು ಹೇಳಿದ್ರು. ಅದಕ್ಕೆ ಕೆಲವಷ್ಟು ಜನ ರೈತರು ಅದನ್ನ ವಿಜೃಂಭಣೆಯನ್ನು ಮಾಡಿದ್ರು, ಪಟಾಕ್ಷಿನ ಹಾರಿಸಿದ್ರು. ಆದ್ರೆ ನಿಜವಾಗಿಯೂ ಅದು ರೈತರಿಗೆ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕಂತಂದ್ರೆ ಪ್ರತಿ ವರ್ಷ ಯಾವ ರೀತಿ ಯಾವುದೇ ಒಂದು ಫ್ಯಾಕ್ಟ್ರಿ ಇದ್ರೆ ರೇಟ್ ಹೆಂಗೆ ಕೊಡ್ತಾರಪ್ಪ ಅಂದ್ರೆ ರಿಕವರಿ ಮೇಲೆ ರೇಟ್ ಕೊಡೋದಿಲ್ಲ. FRP ಸೆಂಟ್ರಲ್ ಗೌರ್ಮೆಂಟ್ದವ್ರು ಮಾಡಿರ್ತಾರಂದ್ರು ಇಲ್ಲಿ ತಮ್ಮ ವಿಚಾರ ಮಾಡ್ಕೊಂಡು ಎಲ್ಲಾ ಫ್ಯಾಕ್ಟರಿ ಹೋದ ಸಲ 3,000 ರೂಪಾಯಿ ಯಾವ್ದು ರಿಕವರಿಗೆ ಇವ್ರು ಏನೂ ಇಲ್ಲ, 3,000 ರೂಪಾಯಿ ಕೊಟ್ಟರು. ಹಂಗ ಈ ಸಲ ರೇಟ್ ಇವ್ರು ಫಿಕ್ಸ್ ಮಾಡೋದು ಹೆಂಗ್ ಮಾಡ್ಬೇಕಿತ್ತು ಅಂದ್ರೆ 3,300 ರೂಪಾಯಿ 3,500 ರೂಪಾಯಿ ಕೇಳಿದ್ರು ರೈತರು. ಅವ್ರು 3,300ಕ್ಕೆ ಒಪ್ಕೊಂಡಿದ್ದಾರೆ ಎಲ್ಲ ರೈತರು. ಒಪ್ಕೊಂಡಿದ್ದನ್ನು 3,300 ಒಮ್ಮೆ ಹಾಕ್ತೇವೆ ಅನ್ನುವಂತ ಮಾತನ್ನ ಹೇಳ್ಬೋದಿತ್ತು ಅವ್ರು. ಅದನ್ನ ಮಾಡಿಲ್ಲ ಅವ್ರು ಮತ್ತು ಅದರೊಳಗೆ ಮೋಸನ ಐತಿ ಇವತ್ತು. ಯಾಕಂದ್ರೆ ರೈತರಿಗೆ ಇವತ್ತು ಅವ್ರು ಏನ್ ಹೇಳ್ತಾರೆ ಅಂದ್ರೆ 11.25 ರಿಕವರಿ ಇದ್ರೆ 3,300 ರೂಪಾಯಿ ಕೊಡ್ತೀವಿ. ಇಲ್ಲ ಅಂತಂದ್ರೆ ಅದಕ್ಕಿಂತ ರಿಕವರಿ ಕಡಿಮೆ ಇರ್ತಾರೆ, ಮತ್ತೆ ರೇಟ್ ಕಡಿಮೆ ಆಗ್ತದೆ. ಇದು ಕೇಳಿದಕ್ಕಿಂತ ಮತ್ತೆ ಕಡಿಮೆ ಆಗುವಂತ ಪರಿಸ್ಥಿತಿನೂ ಬರ್ಬೋದು ಅಂತೇಳಿ ನಮ್ಮ ರೈತೆಲ್ಲ ತಿಳ್ಕೊಬೇಕು. ಅದ್ರ ಸಲುವಾಗಿ ನಾವೆಲ್ಲ ಬೈಲಹೊಂಗಲದ ಹಿರಿಯರೆಲ್ಲ ಕೂಡಿ ಇವತ್ತು ಈ ಸ್ಟ್ರೈಕ್ ನಾವು ಬಂದ್ ಮಾಡಿಲ್ಲ. ಇವತ್ತು ನಾವು ಪೂರ್ತಿ ಬೈಲಹೊಂಗಲ ಬಂದ್ ಮಾಡಿನ ಮತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಸಲುವಾಗಿ ನಾವೆಲ್ಲ ರೈತರಿಗೆ ಕೂಡಿದ್ದೇವೆ. ಅದಕ್ಕೆ ಇವತ್ತು ಸಕ್ಕರೆ ಮಂತ್ರಿ ಶಿವಾನಂದ ಪಾಲ್ರು ಬೆಳಗಾವಿಗೆ ಬಂದಿದ್ದಾರೆ ಅಂತ ನಾವು ಕೇಳಿದ್ದೇವೆ. ಅವರು ರೈತರ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಇದೆ, ಸರ್ಕಾರ ಕಾಳಜಿ ಇತ್ತಪ್ಪ ಅಂದ್ರೆ ಅವ್ರು ಇವತ್ತು ಏನೇ ಅನೌನ್ಸ್ ಮಾಡ್ಬೇಕಂದ್ರೆ 3,300 ರಿಕವರಿ ಮ್ಯಾಗಲ್ಲ, 3,300 ಎಲ್ಲ ರೈತರಿಗೆ ನಾವು ಯಾರು ಕಬ್ಬು ಹಚ್ತಾರೋ ಎಲ್ಲ ಪ್ರತಿಯೊಂದು ಟನ್ನಿಗೆ 3,300 ರೂಪಾಯಿ ನಾವು ಕೊಡ್ತೇವೆ ಅನ್ನುವಂಥ ಘೋಷಣೆ ಮಾಡಿದ್ರೆ ಒಳ್ಳೇದಾಗ್ತಿ. ಇಲ್ಲಪ್ಪ ಅಂತಂದ್ರೆ ಈ ಒಂದು ಏನ್ ನಾವು ಹೋರಾಟ ಮಾಡಿದ್ವಿ ಕರೆಕ್ಟ್ ಇರುದಿಲ್ಲ ಅನ್ನುವಂಥ ಮಾತನ್ನ ನಮ್ಮೆಲ್ಲ ರೈತ ಬಂದವ್ರಿಗೆ ಹೇಳಿ ಇವತ್ತು ಯಾರು ಇಡಬಾರ್ದು. ರೈತರು ಒಂದು ಧೈರ್ಯದಿಂದ ಯಾವತ್ತೇನೋ ಒಂದು ಧೈರ್ಯದಿಂದ ಹೋರಾಟ ಮಾಡಿದ ಸಲುವಾಗಿನ ಇವತ್ತು ನಾವೆಲ್ಲರೂ ಇವತ್ತು ಸ್ವಲ್ಪ ಏನೋ ಸನಿಹಕ್ಕೆ ಬಂದೇವು ಸಕ್ಸಸ್ ಆಗಿ. ಅದಕ್ಕೆ ಇನ್ನೂ ಇದನ್ನ ಹಿಂದೆ ತಗೊಳ್ಳೋದು ಬೇಡ. ಒಂದ್ ಸ್ವಲ್ಪ ಅವ್ರೆಲ್ಲ ಏನ್ ಹೇಳ್ತಾರೆ ಇವತ್ತು ಅವ್ರು ಶಿವಾನಂದ ಪಾಟೀಲ್ ಇವತ್ತು ಏನ್ ಹೇಳ್ತಾರೆ ಅದ್ರ ಮ್ಯಾಗ ಮುಂದಿನ ನಿರ್ಧಾರನೆಲ್ಲ ಕೂಡ ಮಾತಾಡೋಣ ಅಂತ ಮಾತನ್ನ ಅಲ್ಲಿ ಹೇಳ ಬಯಸ್ತೀನಿ. ಅದಕ್ಕೆ ನಾವೆಲ್ಲ ರೈತ ಬಾಂಧವರು ಇದಕ್ಕೆ ಸಹಕಾರ ಕೊಡ್ಬೇಕು ಅನ್ನುವಂತ ಮನವಿಯನ್ನು ಮಾಡ್ಕೊತೀವಿ. ನಮಸ್ಕಾರ ಸರ್. ಈಗ ಎಲ್ಲೋ ಒಂದ್ ಕಡೆ ಸಕ್ಕರೆ ಅಂದ್ರೆ ಕಾರ್ಖಾನೆ ಮಾಲೀಕರ ಪರವಾಗಿ ಮತ್ತೆ ಅವ್ರು ಕಣ್ಣು ಒರೆಸುವಂತ ಕೆಲಸ ರೈತರು ಕೂಡ ಮಾಡಿದ್ರ ಅಂತ ಹೇಳಿ CM ಅವರು. ಅದ ನಾವು ಹೇಳೋದು ಏನಂತಂದ್ರೆ ಈಗ ಸಕ್ಕರೆ ಮಾಲೀಕರು ಅಂದ್ರೆ ಹೆಂಗದಾರ ಅಂತಂದ್ರೆ ಅವರೆಲ್ಲ 82 ಫ್ಯಾಕ್ಟ್ರಿ ಎಲ್ಲ ಸಕ್ಕರೆ ಮಾಲೀಕ ಅದ್ರೊಳಗೆ ಮ್ಯಾಕ್ಸಿಮಮ್ ಜನ MLA ಮಂತ್ರಿ ಇದ್ದವ್ರು ಅದಾರ ಅದ್ರೊಳಗೆ, ಯಾವ್ದೋ ಪಾರ್ಟಿ ಇಲ್ಲ. ಅದಕ್ಕೆ ಅವ್ರು ಏನಾಗ್ತಿತ್ತು ಅಂದ್ರೆ ಅವ್ರ ಮುಖ್ಯಮಂತ್ರಿಗಳು ಅವ್ರದ್ದು ಮರ್ಜಿ ಕಾಯ್ಬೇಕಾಗಿತ್ತು ಅನ್ನೋ ಸಲುವಾಗಿ ಸುಮ್ಮನೆ ಒಂದು ರೈತರಿಗೆ ಕಣ್ಣು ಒರೆಸೋ ಸಲುವಾಗಿ ಇದನ್ನ ಮಾಡಿದಾರೆ ಅನ್ನುವಂತ ಮೇಲಿಟ್ಟು ಕಾಣ್ ಬರೋದು. ಅವ್ರು ಇವತ್ತು ಅವ್ರು ನೋಡೋಣ ಏನ್ ಅವ್ರು ಡಿಸಿಷನ್ ಮಾಡ್ತಾರಲ್ಲ ಈ ಶಿವಾನಂದ ಪಾಟೀಲ್ ಡಿಸಿಷನ್ ಮ್ಯಾಗ ನಾವು ಹೇಳ್ಬೇಕು. ಸುಮ್ಮನೆ ಯಾರನ್ನೊಬ್ಬರನ್ನ ಈಗ ಸದ್ಯ ನಾವು ಬೈಯೋದು ಬೇಡ. ಅವ್ರು ಎದ್ರ ಸಲುವಾಗಿ ಮಾಡ್ಯಾರೋ ಹೆಂಗ್ ಮಾಡ್ಯಾರೋ ಅದನ್ನ ಕ್ಲಿಯರಿಫಿಕೇಶನ್ ಕೊಟ್ಟ ಮ್ಯಾಗ ನಾವು ಮಾತಾಡೋದು ಒಳ್ಳೇದಂತ ನನಗನ್ಸುತ್ತೆ.